ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸಂಸೇತರಾಜ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬೆಳಗಿನ ಜಾವ 6 ಗಂಟೆಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಬುಕ್ಕಸಾಗರದಲ್ಲಿರುವ ಶ್ರೀ ಏಳುಹೆಡೆ ನಾಗಪ್ಪ ದೇವಸ್ಥಾನದ ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವವನ್ನು ತಿಳಿದುಕೊಳ್ಳೋಣ. ಇವಾಗ ನಾವು ಬಂದಿದ್ದೀವಿ ಬುಕ್ಕಸಾಗರದಲ್ಲಿರುವ ಶ್ರೀ ಕ್ಷೇತ್ರ ಏಳುಹೆಡೆ ನಾಗಪ್ಪ ದೇವಸ್ಥಾನಕ್ಕೆ. ಈ ದೇವಸ್ಥಾನವನ್ನು ಉತ್ತರ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಎಂದು ಕೂಡ ಕರೆಯುತ್ತಾರೆ. ಈ ದೇವಸ್ಥಾನವನ್ನು ಸಪ್ತಪನೇಶ್ವರ ದೇವಸ್ಥಾನ ಎಂದು ಕೂಡ ಕರೆಯುತ್ತಾರೆ. ಸುಮಾರು 600 ವರ್ಷಗಳ ಇತಿಹಾಸ ಪುರಾತನವನ್ನು ಹೊಂದಿರುವ ದೇವಾಲಯವಿದು. ದೇವಾಲಯದ ಮುಂಭಾಗದಲ್ಲಿ ಅರಳಿಕಟ್ಟೆಯ ಹತ್ತಿರ ಸಾಕಷ್ಟು ನಾಗಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಮತ್ತೆ ಮುಂದೆ ಹೋಗೋಣ. ಇವಾಗ ನೀವು ನೋಡ್ತಾ ಇರೋ ಹಾಗೆ ಭಕ್ತಾದಿಗಳು ತಮ್ಮ ಹರಕೆಗಳನ್ನು ಈ ಅರಳಿಕಟ್ಟೆಗೆ ಕಟ್ಟಿ ದೇವರಲ್ಲಿ ಬೇಡಿಕೆಗಳನ್ನು ಇಡುತ್ತಾರೆ. ಇದು ನಾಗಪ್ಪನ ತಾಯಿ ದೇವಸ್ಥಾನ. ಮೊದಲಿಗೆ ಇಲ್ಲಿ ದೊಡ್ಡದಾದ ಹುತ್ತ ಇತ್ತು, ಅದು ಮಳೆಗೆ ಕರಗಿ ಹೋಗಿದೆ. ಸ್ಥಳೀಯರ ನಂಬಿಕೆ ಮತ್ತು ಐತಿಹಾಸಿಕ ಉಲ್ಲೇಖದ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿಜಯನಗರ ಅರಸರ ರಾಜಗುರುಗಳಾದ ಶ್ರೀ ವ್ಯಾಸರಾಯರು ಈ ಕ್ಷೇತ್ರದಲ್ಲಿ ಏಳುಹೆಡೆ ನಾಗಪ್ಪನನ್ನು ಪ್ರತಿಷ್ಠಾಪನೆ ಮಾಡಿದರೆಂದು ಹೇಳಲಾಗುತ್ತದೆ. ಇನ್ನು ಮುಂದೆ ನಾವು ಈ ದೇವಾಲಯದ ಮಹತ್ವವನ್ನು, ಈ ದೇವಾಲಯದಲ್ಲಿ ಸುಮಾರು ವರ್ಷಗಳಿಂದ ಪೂಜೆಯನ್ನು ಸಲ್ಲಿಸುತ್ತಿರುವ ವಿಶ್ವನಾಥ್ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುದೇವೋ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪಂಚಾನತನದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಹೋತ್ರ ಕೃತೋ ವಂದೇ ಪಂಚಾಚಾರಂ ಜಗದ್ಗುರು. ಆಗಮಾರ್ಥಂ ದೇವಾನಾಗಮನಾರ್ಥಂ ರಕ್ಷತಾ ಗುರುವೇ ಕಂಠಾರ್ವಂ ಭಕ್ತಾ ದೇವತಾರಂ ಜನಃ ಇತಿ ಕಂಠಾನಾದಂ ಕೃತ್ವಾ ಓಂ ಶಿವ ಶಿವ ಶಂಭೋರಾಜ್ಞೇಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಭಾರ್ಧೆ ಋತ್ವಃ ಕಲ್ಪೆ ವೈವಸ್ವರ ಮನ್ವಂತರೆ ಕಲಿವಿಗೆ ಪ್ರಥಮ ಪಾದೆ ಜಂಭೋದ್ಧೇಪೆ ಭರತ ವರ್ಷೆ ಭರತಖಂಡೇ ಮೇರೋ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ಕರ್ನಾಟಕ ದೇಶೆ ವ್ಯಾವಹಾರಿಕ ಚಾಂದ್ರಮಾನೇನ ಶಾಲೀಪಾವನಶಕೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ನಾ ಹೇಳ್ದಂಗೆ ಹೇಳಬೇಕು. ಅಸ್ಮಿನ್ ಶ್ರೀಶಕೆ 1947ನೇ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷೆ ಶುಕ್ಲ ಪಕ್ಷೆ ಗುರುವಾಸರೆ ಶುಭ ನಕ್ಷತ್ರೆ ಶುಭೋತಿಥೋ ಶುಭ ನಾಮಯೋಗೆ ಶುಭ ನಾಮಕರಣೆ ಏವಂ ಗಣ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೋ ಮಮ ಉಪಾರ್ಥ ದುರಿತ ಕ್ಷಯದ್ವಾರ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತರ್ಥಂ ಅಸ್ಮಾಕಂ ಶ್ರೀಮತಿ ಶ್ರೀ. ಮೊದಲು ನಿಮ್ಮ ತಂದೆ ತಾಯಿ ಹೆಸರು ಫಸ್ಟ್ ಮನಸ್ಸು ಹೇಳಿಕೊಡಿ. ತಮ್ಮ ಹೆಸರು, ತಮ್ಮ ರಾಶಿ, ತಮ್ಮ ನಕ್ಷತ್ರ, ತಮ್ಮ ಗೋತ್ರ ಗೊತ್ತಿದ್ರೆ ಮನಸ್ಸು ಹೇಳಿಕೊಡಿ. ಕುಟುಂಬದ್ರ ಕುಟುಂಬ ಸಮೇತ, ಮಕ್ಕಳಿದ್ರೆ ಮಕ್ಕಳ ಸಮೇತ ಎಲ್ಲರ ಹೆಸರು ಮನಸ್ಸು ಹೇಳಿಕೊಡಿ. ಎಲ್ಲರೂ ಸಹ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ವಿಜಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧರ್ಥಂ ಧನಕನಕ ವಸ್ತುವಾಹನ ಫಲ ಪುರುಷಾರ್ಥ ಸಿದ್ಧರ್ಥಂ ವಿದ್ಯಾಭ್ಯಾಸ ಪ್ರಾಪ್ತಿರಸ್ತೋ ಉದ್ಯೋಗ ಪ್ರಾಪ್ತಿರಸ್ತೋ ಕಲ್ಯಾಣ ಪ್ರಾಪ್ತಿರಸ್ತೋ ಪುತ್ರ ಪೌತ್ರಾಭಿ ವೃದ್ಧರ್ಥ ಸರ್ವದೋಷ ನಿವಾರಣರ್ಥ ನಾಗದೋಷ ನಿವಾರಣರ್ಥ ಕಾಳಸರ್ಪದೋಷ ನಿವಾರಣರ್ಥ ರಾಹುದೋಷ ನಿವಾರಣರ್ಥ ಕೇತುದೋಷ ನಿವಾರಣರ್ಥ ಕುಜದೋಷ ನಿವಾರಣರ್ಥ ಆಶ್ಲೇಷ ದೋಷ ನಿವಾರಣರ್ಥ ಮಾತೃದೋಷ ನಿವಾರಣರ್ಥ
ನಿವಾರಣಾರ್ಥ ಪಿತೃದೋಷ ಪಿತೃದೋಷ ನಿವಾರಣಾರ್ಥ ನಿವಾರಣಾರ್ಥ ವಿಷಕನ್ಯ ದೋಷ ವಿಷಕನ್ಯಾ ದೋಷ ನಿವಾರಣಾರ್ಥ ನಿವಾರಣಾರ್ಥ ನವಗ್ರಹ ದೋಷ ನವಗ್ರಹ ದೋಷ ನಿವಾರಣಾರ್ಥ ನಿವಾರಣಾರ್ಥ ಶನಿ ದೋಷ ಶನಿ ದೋಷ ನಿವಾರಣಾರ್ಥ ನಿವಾರಣಾರ್ಥ ಅರ್ಕ ದೋಷ ಅರ್ಕ ದೋಷ ನಿವಾರಣಾರ್ಥ ನಿವಾರಣಾರ್ಥ ನಾಗಹತ್ಯ ದೋಷ ನಾಗಹತ್ಯ ದೋಷ ನಿವಾರಣಾರ್ಥ ನಿವಾರಣಾರ್ಥ ಸರ್ವದೋಷ ಸರ್ವದೋಷ ಪರಿಹಾರಾರ್ಥವಾಗಿ ಪರಿಹಾರ್ಥವಾಗಿ ಶ್ರೀ ಗುರು ವಿಘ್ನೇಶ್ವರ ಮಹಾಸ್ವಾಮಿನ ಪೂಜಾಂ ತದಾದೋ ಶ್ರೀ ಗುರು ಏಳು ಎಡೆ ನಾಗಪ್ಪ ಮಹಾಸ್ವಾಮಿನ ಸಂಕಲ್ಪ ಪೂಜಾ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಮಹಾಪ್ರಸಾದ ಮಹಾಮಂಗಳಾರತಿ ಪೂಜಾಂ ಕರಿಷ್ಯೆ ಇತಿ ಸಂಕಲ್ಪಃ ತಮ್ಮ ಮನಸ್ಸಲ್ಲಿ ಏನ್ ಸಂಕಲ್ಪ ಇದೆ ಆ ಸಂಕಲ್ಪ ಈಡೇರ್ಲಪ್ಪ ಅಂತ ಬೇಡ್ಕೊಂಡು ತಮಗೆ ಯಾವ ದೋಷ ಅಂತ ಹೇಳಿದರೆ ಆ ದೋಷ ಪರಿಹರಿಸಪ್ಪ ಅಂತ ಬೇಡ್ಕೊಂಡು ತಮ್ಮ ಕಷ್ಟ ಏನಿದೆ ಆ ಕಷ್ಟ ಪರಿಹರಿಸಪ್ಪ ಅಂತ ಬೇಡ್ಕೊಂಡು ತಮಗೆ ಏನಾದ್ರು ಕೆಲಸ ಆಗದಿದ್ರೆ ಆ ಕೆಲಸ ಆದಷ್ಟು ಬೇಗ ಈಡೇರ್ಸಪ್ಪ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದೇವಸ್ಥಾನದಲ್ಲಿ ಮದುವೆ ಮಂಗಳ ಕಾರ್ಯಕ್ಕೋಸ್ಕರ ಕುಜದೋಷ ನಾಗದೋಷ ಸರ್ಪದೋಷ ಇದ್ರೆ ಮಂಗಳವಾರ ಪೂಜೆ ಮಾಡಿಕೊಡ್ತೀವಿ. ಆಮೇಲೆ ರಾಹುಕೇತು ಕಾಳ ಸರ್ಪದೋಷ ಅಂತಂದ್ರೆ ಶನಿವಾರ ಪೂಜೆ ಇರುತ್ತೆ. ಆಮೇಲೆ ಷಷ್ಠಿ ಪೂಜೆ ಅಂತಂದ್ರೆ ಸಂತಾನ ಫಲಕ್ಕೋಸ್ಕರ ಸಂತಾನ ಫಲಕ್ಕೋಸ್ಕರ ಷಷ್ಠಿ ಪೂಜೆ ಅಂತ ಮಾಡ್ತೀವಿ. ತಿಂಗಳಿಗೆ 2 ಸರಿ ಬರುತ್ತೆ. ಆಮೇಲೆ ಬಹುಳ ಷಷ್ಠಿ ಕೃಷ್ಣ ಪಕ್ಷ ಷಷ್ಠಿ ಬರುತ್ತೆ. ಆ ಷಷ್ಠಿ ಒಳಗೆ ಸಂತಾನ ಫಲದ ಪೂಜೆ ಇರುತ್ತೆ. ಆಮೇಲೆ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರಗಳು ಹೋಮವನ ಅವಧಿ ಪ್ರಕಾರ ಆಶ್ಲೇಷ ನಕ್ಷತ್ರ ಅಂತ ಬರುತ್ತೆ. ಆ ನಕ್ಷತ್ರದಲ್ಲಿ ಹೋಮವನ ಪ್ರಕಾರ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ಪೂಜೆಗಳು ನಡೆಯುತ್ತವೆ. ಓಂ ಮಹಾಪ್ಯಾವ ಸಮೇತದೆ ವಿಶ್ವದೋರ್ತಯಂ ಮವಾಮಾಯಸ್ಸ ಹಂಗದೇಹ ಕ್ಷೀರೇಣ ಸ್ನಾಮಂ ದತ್ತಪಣೇಶ್ವರಾಯ ನಮಃ. ಆಪ್ಯಾವ ಸಮೇತದೆ ವಿಶ್ವದೋರ್ತಯಂ ಮವಾಮಾಯಸ್ಸ ಹಂಗದೇಹ ಕ್ಷೀರೇಣ ಸ್ನಾಮಂ ದತ್ತಪಣೇಶ್ವರಾಯ ನಮಃ. ಆಪ್ಯಾವ ಸಮೇತದೆ ವಿಶ್ವದೋರ್ತಯಂ ಮವಾಮಾಯಸ್ಸ ಹಂಗದೇಹ ಕ್ಷೀರೇಣ ಸ್ಥಾಪಯಾಮಿ. ಈಗ ಮಾಡಬಾರ್ದು, ಅವ್ರದ್ದು ಬೇರೆ. ಅವ್ರು 1000 ರೂಪಾಯಿ ಫೀಸ್ ಹಾಕ್ಸಿದ್ರೆ ಹಾಕ್ಸಿದ್ರೆ ನೀವು ಮಾಡಿ. ವಿಶ್ವದೋರ್ಷ್ಣಯಂಬವಾವಯಸ್ಸಹಂಗದೇಹ ಆಪ್ಯಾವ ಸಮೇತದೆ ವಿಶ್ವದೋರ್ಷ್ಣಯಂಬವಾವಯಸ್ಸಹಂಗದೇಹ ಕ್ಷೀರೇಣ ಸ್ನಾನಂ ಸಪ್ತಪಣೇಶ್ವರಾಯ ನಮಃ. ತದಿಕ್ರಾವಣಮಹಾಕಾರಣಂ ವಿಷ್ಣೋರಸ್ವಸ್ಯ ವಾಜಿನಃ ಸುರವಿನಾಮಕಾರ್ಥಂ ಹಿತಾಯತೋ ದತ್ತಾಸ್ಥಾಪಯಾಮಿ. ತತ್ಪುರುಷಮಂತ್ರೇಣಾಂ ಶುದ್ಧೋದಕೇನ ಸ್ನಾಪಯಾಮಿ. ತದಿಕ್ರಾವಣಮಹಾಕಾರಣಂ ವಿಷ್ಣೋರಸ್ವಸ್ಯ ವಾಜಿನಃ ಸುರವಿನಾಮಕಾರ್ಥಂ ಹಿತಾಯತೋ ದತ್ತಾಸ್ಥಾಪಯಾಮಿ. ತತ್ಪುರುಷಮಂತ್ರೇಣಾಂ ಶುದ್ಧೋದಕೇನ ಸ್ನಾಪಯಾಮಿ. ಶುಕ್ರಮಧಿಜ್ಯೋತಿರಹಿತೇಜೋಸೋ ದೇವಾವಸ್ಸವಿದೋಸ್ಕರಃ अचित्रेणाभित्रेणासो सुरश्रुभे कृतेन स्नापयामि. अघोरमन्त्रेणां शुद्धोदकेन स्नापयामि. मधुवाताः देते मुदुक्षरन्तु सिन्धवः मार्तेन सन्तोषते मुदनक्तो मदोदते मुदभार्तं दृशः मदो जोरस्तुन पिता मुदमाह्नो वनद्गुरः महदीर्घावो वन्दनः. मुदनास्नापं मामदिमन्त्रेणां शुद्धोदकेन स्नापयामि. मधुवाताहारते मुदक्षरन्तु सिन्धवः मार्तेन सन्तोषते मुदनक्तो मदोदते मुदभार्तं दृशः मदो जोरस्तुन पिता मुदमाह्नो वनद्गुरः महदीर्घावो वन्दनः. मुदनास्नापयामि स्वावदिमन्त्रेणां शुद्धोदकेन स्नापयामि. स्वादुस्वस्तिर्वै जन्मनेः स्वाइन्द्राय सोवेतनाम्ने स्वादिमित्रे वर्णाय वायुहे बृहस्पते मुदमागमदाभ्यः शर्कर्या समन्तद्दोषातमन्त्रेणां शुद्धोदकेन स्नापयामि. पूजन् सप्तपणेश्वराय नमः. ओम नमः नमस्ते नमस्ते सुतन्वने
ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಮಾಹಿತಿ ಇಷ್ಟವಾದಲ್ಲಿ ಸಂಚಿತರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇನ್ನೂ ಹಲವು ವಿಡಿಯೋಗಳನ್ನು ನಮ್ಮ ಪೇಜ್ನಲ್ಲಿ ವೀಕ್ಷಿಸಿ.